ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ ಒಂದು 4 ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಈ ದೇಶದ ಮಧ್ಯಮ ವರ್ಗದ ಜನರಿಗೆ ನಿರ್ಮಲಾ ಸೀತಾರಾಮನ್ ಒಂದು ದೊಡ್ಡ ಕೊಡುಗೆ ಕೊಡ್ತಾರೆ, ಬಹಳ ದೊಡ್ಡ ರಿಲೀಫನ್ನು ಕೊಡ್ತಾರೆ ಹೀಗಂತೆಲ್ಲ ಹೇಳಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ಇದೆಲ್ಲ ಸುಳ್ಳು, ಈ ದೇಶದಲ್ಲಿ ತೆರಿಗೆ ವಿನಾಯಿತಿ ಸಿಗೋದೇ ಇಲ್ಲ, ಏನಿದ್ರೂ ನಾವು ಇನ್ನಷ್ಟು ತೆರಿಗೆ ಕಟ್ಟುವಂತಹ ಸ್ಥಿತಿ ಬರುತ್ತೆ ಹೊರತು ನಮಗೆ ಯಾವುದೇ ರೀತಿಯಲ್ಲೂ ಕೂಡ ರಿಲೀಫ್ ಸಿಗೋದಿಲ್ಲ. ಹೀಗೆ ಬಹಳ ನಿರಾಶೆಯಿಂದ ಕೆಲವರು ಮಾತನಾಡಿದ್ರು. ಇನ್ನು ಕೆಲವರು ಬಿಟ್ಬಿಡಿ, ಅವರು ಪೂರ್ವಾಗ್ರಹ ಪೀಡಿತರು, ಅವರಿಗೆ ಈ ಸರ್ಕಾರವೇ ಆಗೋದಿಲ್ಲ, ಈ ವ್ಯವಸ್ಥೆ ಆಗೋದಿಲ್ಲ. ನಾನು ಅವ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಕೆಲವರು ನಿರಾಸೆಯಲ್ಲಿ ಮುಳುಗೋಗಿದ್ರಲ್ಲ, ಅಂಥವರಿಗೆ ನಿರೀಕ್ಷಿಸಿದಂತಹ ಒಂದು ಗಿಫ್ಟನ್ನು ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಇವತ್ತು ಇಡೀ ದೇಶ ಏನು ನಿರೀಕ್ಷೆ ಮಾಡಿತ್ತು ಗೊತ್ತಾ? ಮಧ್ಯಮ ವರ್ಗದವರಿಗೆ ರಿಲೀಫ್ ಸಿಗುವಂತಹದ್ದು ನಿಶ್ಚಿತ. ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ ಸೆಷನ್ ಆರಂಭವಾಗೋದಕ್ಕೆ ಮುಂಚೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಇದರ ಸುಳಿವನ್ನು ಕೊಟ್ಟಿದ್ರು. ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕೆಲ ಅಧಿಕಾರಿಗಳು ಮಾತನಾಡಿರುವ ರೀತಿಯನ್ನು ನೋಡಿದ್ರೂ ಕೂಡ ಇದು ಒಂದು ಹಂತಕ್ಕೆ ಸ್ಪಷ್ಟ ಆಗ್ತಾ ಇತ್ತು. ಈ ಬಾರಿ ಬಜೆಟ್ನಲ್ಲಿ ಮಧ್ಯಮ ವರ್ಗವನ್ನೇ ಗುರಿಯಾಗಿಸಿಕೊಂಡು ಕೆಲವೊಂದಷ್ಟು ಘೋಷಣೆಗಳನ್ನು ಮಾಡಲಾಗುತ್ತೆ ಅಂತ ಬಹಳ ಜನರು ನಿರೀಕ್ಷೆ ಇಟ್ಕೊಂಡಿದ್ರು. ಹಾಗೆ ಆಗಿದೆ. ಆದರೆ ಮಿತ್ರರೇ, ಎಲ್ಲರ ನಿರೀಕ್ಷೆ ಇದ್ದಿದ್ದೆಷ್ಟು? 10 ಲಕ್ಷದವರೆಗೆ ಏನಾದರೂ ಸ್ಯಾಲರಿ ಪಡೆಯುವವರಿದ್ದರೆ ಅಂಥವರು ಟ್ಯಾಕ್ಸ್ ಫ್ರೀ ಆಗ್ತಾರೆ, ಅಷ್ಟರ ಮಟ್ಟಿಗೆ ಸರ್ಕಾರ ರಿಲೀಫ್ ಕೊಡಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಈ ಹಿಂದೆ 7 ಲಕ್ಷ ಆದಾಯ ಗಳಿಸಿದಂಥವರು ಟ್ಯಾಕ್ಸ್ ಕಟ್ಟೋದು ಬೇಕಾಗಿರಲಿಲ್ಲ, ಅದು 10 ಲಕ್ಷಕ್ಕೆ ಏರಿಕೆ ಆಗಬಹುದು ಅಂತ. ಆದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 12 ಲಕ್ಷದವರೆಗೆ ಈ ದೇಶದಲ್ಲಿ ದುಡಿಯುವಂತಹ ವರ್ಗಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ನೀವು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಂಡ್ರೂ ಕೂಡ ಇನ್ನು ಮುಂದೆ ನೀವು ಟ್ಯಾಕ್ಸ್ ಸ್ಲ್ಯಾಬ್ ನಡಿ ಬರೋದಿಲ್ಲ, ಸರ್ಕಾರಕ್ಕೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ. ಅಂತಹ ಒಂದು ದೊಡ್ಡ ರಿಲೀಫನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕಿಂತ ಹೆಚ್ಚಿನ ಆದಾಯ ಗಳಿಸ್ತಾರಲ್ಲ, ಅಂಥವರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಹೇಗೆ ಕೇಳಿದ್ರೆ, ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನೇ ಬದಲಾಯಿಸಿದ್ದಾರೆ. ಇದನ್ನು ಕೂಡ ಜನ ನಿರೀಕ್ಷೆ ಮಾಡಿದ್ರು. ವಿಪರೀತವಾದಂತಹ ಟ್ಯಾಕ್ಸ್ ಸ್ಲ್ಯಾಬ್ ಇದೆ, ಇದೆಲ್ಲವೂ ಕೂಡ ತುಂಬ ಕಾಂಪ್ಲೆಕ್ಸ್ ಆಗಿದೆ, ಇದರಲ್ಲಿ ಬದಲಾವಣೆ ಆಗಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ರು. ಅದಕ್ಕೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಕಿವಿ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಕೂಡ ಬದಲಾಯಿಸಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ನೇರವಾಗಿ 1 ವರ್ಷಕ್ಕೆ 1 ಲಕ್ಷ ಕೋಟಿಯಷ್ಟು ತೆರಿಗೆ ಕೋತ ಆಗ್ತಾ ಇದೆ. ಆದರೂ ಪರವಾಗಿಲ್ಲ, ನಾವು ಮಧ್ಯಮ ವರ್ಗವನ್ನು ಕೈ ಹಿಡಿತೀವಿ ಹೀಗಂತ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಮಿತ್ರರೇ, ಓವರ್ ಆಲ್ ಆಗಿ ತೆರಿಗೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಲಾಗಿದೆ, ಇದು ಜನಸಾಮಾನ್ಯರ ಮೇಲೆ ಏನು ಪರಿಣಾಮ ಬೀರುತ್ತೆ, ಜೊತೆಗೆ ಆರ್ಥಿಕತೆಯ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಒಂದು ಕಡೆ ಇನ್ಫ್ಲೇಷನ್, ಬೆಲೆ ಏರಿಕೆ ವಿಪರೀತವಾಗಿ ಹೋಗಿತ್ತು. ಇನ್ನೊಂದು ಕಡೆಯಲ್ಲಿ ಸಂಬಳ ಏರಿಕೆ ಆ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ. ಹೀಗಾಗಿ ಜನರ ಜೀವನ ಮಟ್ಟ ಕುಸಿಯೋದಕ್ಕೆ ಶುರುವಾಗಿತ್ತು. ದೇಶದ ಎಕಾನಮಿಯೂ ಕೂಡ ಇಳಿಮುಖವಾಗಿ ಚಲಿಸೋದಕ್ಕೆ ಶುರುವಾಗಿತ್ತು. GDP ಗ್ರೋತ್ ರೇಟ್ ಕೂಡ ಡೌನ್ ಆಗಿತ್ತು. ಹೀಗಾಗಿ ಈ ಬಾರಿ ಬಜೆಟ್ನಲ್ಲಿ ಏನೋ ಒಂದು ಜಾದೂ ಮಾಡಲೇಬೇಕು. ನಿರ್ಮಲಾ ಸೀತಾರಾಮನ್ ಒಂದು ಬೋಲ್ಡ್ ಆದಂತಹ ನಿರ್ಧಾರ ಕೈಗೊಳ್ಳದೇ ಇದ್ರೆ ಭಾರತ ಆರ್ಥಿಕವಾಗಿ ಬಹಳ ಸಂಕಷ್ಟವನ್ನು ಎದುರಿಸುತ್ತೆ. ಈಗೇನು ಒಂದು ಮೊಮೆಂಟಮ್ ಸಿಕ್ಕಿದೆಯಲ್ಲ, ಕಳೆದ ಒಂದು 10-12 ವರ್ಷಗಳಿಂದ ನಿರಂತರ ಪ್ರಯತ್ನ ಮಾಡಿದ ಪರಿಣಾಮದಿಂದಾಗಿ ಆರ್ಥಿಕತೆ ಕೊಂಚ ಚೇತರಿಕೆ ಕಾಣ್ತಾ ಇದೆ. ಭಾರತ ವಿಕಸಿತ ಭಾರತ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಸಾಧ್ಯ ಆಗೋದಿಲ್ಲ. ಕೆಲವೊಂದಷ್ಟು ದೃಢ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಲೇಬೇಕು ಅಂತ ಅನೇಕ ಎಕಾನಮಿಸ್ಟ್ಗಳು ಹೇಳ್ತಾ ಇದ್ರು. ಆ ಪ್ರಕಾರವಾಗಿ ಮಿತ್ರರೇ, ಇವತ್ತಿನ ಬಜೆಟ್ನ ಮೇಲೆ ಬಹಳ ನಿರೀಕ್ಷೆಗಳಿದ್ವು. ಆ ನಿರೀಕ್ಷೆಗಳನ್ನು ಒಂದು ಹಂತದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಫುಲ್ಫಿಲ್ ಮಾಡಿದ್ದಾರೆ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಎಲ್ಲವುದನ್ನು ಕೂಡ ಬಗೆಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಒಂದು ದೊಡ್ಡ ವರ್ಗದ ಜನ ಕಾಯ್ತಾ ಇದ್ರಲ್ಲ, ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಫೋಕಸ್ ಮಾಡಿದ್ದಾರೆ, ಅವರಿಗೆ ರಿಲೀಫ್ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಆ ವರ್ಗ ಯಾವುದು ಕೇಳಿದ್ರೆ ಮಧ್ಯಮ ವರ್ಗ. ಮುಖ್ಯವಾಗಿ ಆದಾಯ ತೆರಿಗೆ ವಿಭಾಗವನ್ನೇ ಗುರಿಯಾಗಿಸಿಕೊಂಡು ಬಜೆಟ್ ಮಾಡದಂತೆ ಕಂಡು ಬರ್ತಾ ಇದೆ. ಏನು ಬದಲಾವಣೆ ಆಗಿದೆ ನೋಡೋದಾದ್ರೆ, ಈ ದೇಶದಲ್ಲಿ 12 ಲಕ್ಷದವರೆಗೆ ಯಾರ ಆದಾಯವನ್ನು ಗಳಿಸ್ತಾ ಇದ್ದಾರೋ ಅವರು ಸರ್ಕಾರಕ್ಕೆ 1 ರೂಪಾಯಿ ಆದಾಯ ತೆರಿಗೆಯನ್ನು ಕಟ್ಟೋದು ಬೇಕಾಗಿಲ್ಲ. ಯಾವುದೋ ಒಂದು ವಸ್ತುವನ್ನು ಬೈ ಮಾಡಿದಂತಹ ಸಂದರ್ಭದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ, ಆದರೆ ನೇರವಾಗಿ ಆದಾಯ ತೆರಿಗೆಯನ್ನು ಕಟ್ತಾ ಇದ್ರಲ್ಲ, ಅದು ಇನ್ನು ಮುಂದೆ ಇರೋದಿಲ್ಲ. 12 ಲಕ್ಷದವರೆಗೆ ಆದಾಯ ಗಳಿಸುವಂಥವರಿಗೆ ಕಂಪ್ಲೀಟ್ ಟ್ಯಾಕ್ಸ್ ರಿಲೀಫ್ ಅನ್ನು ಕೊಡಲಾಗಿದೆ. ಇದು ದೊಡ್ಡ ನಿರ್ಧಾರ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದು 2023ರಲ್ಲಿ 7 ಲಕ್ಷಕ್ಕೆ ಏರಿಕೆ ಮಾಡಲಾಗಿತ್ತು. ಅಂದರೆ 7 ಲಕ್ಷ ಆದಾಯ ಗಳಿಸುವಂಥವರು ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ ಅಂತ. ಈಗ ಅದಕ್ಕೆ ಎಕ್ಸ್ಟ್ರಾ 5 ಲಕ್ಷವನ್ನು ಸೇರಿಸಿ 12 ಲಕ್ಷವನ್ನು ಮಾಡಲಾಗಿದೆ. ಹಾಗೆ ಸ್ಯಾಲರಿ ಪಡೆಯುವಂಥವರಿಗೆ ಎಕ್ಸ್ಟ್ರಾ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಸ್ಯಾಲರಿ ಪಡೆಯುವಂತಹ ಮಂದಿ ಯಾರಿದ್ದಾರೋ ಅವರು 12,75,000ವರೆಗೆ ಸ್ಯಾಲರಿಯನ್ನು ಪಡೆದರೂ ಕೂಡ ವಾರ್ಷಿಕ ಅಂತವರು ಟ್ಯಾಕ್ಸ್ ಅನ್ನು ಕಟ್ಟೋದು ಬೇಕಾಗಿಲ್ಲ. ಸರಿಸುಮಾರು 1 ಲಕ್ಷದಿಂದ 1,05,000ವರೆಗೂ ಸ್ಯಾಲರಿ ಪಡೆಯುವಂಥವರು ಈ ದೇಶದಲ್ಲಿ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗ್ತಾ ಇದ್ದಾರೆ. ಇದು ಅತಿ ದೊಡ್ಡ ನಿರ್ಧಾರ, ಅತಿ ದೊಡ್ಡ ಮಟ್ಟದಲ್ಲಿ ಜನರಿಗೆ ಹೆಲ್ಪ್ ಆಗುವಂತಹ ವಿಚಾರ. ಇದಿಷ್ಟೇ ಅಲ್ಲ ಮಿತ್ರರೇ, ಇದರ ಜೊತೆಗೆ ಇನ್ನೊಂದಷ್ಟು ರಿಲೀಫನ್ನು ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಈ ಟ್ಯಾಕ್ಸ್ ಸ್ಲ್ಯಾಬ್ಗಳಿತ್ತಲ್ಲ, ಅದನ್ನು ಕಂಪ್ಲೀಟ್ ಆಗಿ ಬದಲಾಯಿಸಲಾಗಿದೆ. ಹೇಗೆ ಅಂತಂದ್ರೆ, ಈಗ 0ಯಿಂದ 4 ಲಕ್ಷದವರೆಗೆ ಆದಾಯ ಇರುವಂಥವರು ಯಾವುದೇ ಟ್ಯಾಕ್ಸ್ ಅನ್ನು ಕಟ್ಟೋದು ಬೇಕಾಗಿಲ್ಲ. ಹಾಗೆ 4 ಲಕ್ಷದಿಂದ 8 ಲಕ್ಷದವರೆಗೆ ಆದಾಯ ಇರುವಂಥವರು 5% ಟ್ಯಾಕ್ಸ್ ಅನ್ನು ಕಟ್ಟಬೇಕು. 8ರಿಂದ 12 ಲಕ್ಷದವರೆಗೆ ಆದಾಯ ಇರುವಂಥವರು 10% ಟ್ಯಾಕ್ಸ್ ಅನ್ನು ಕಟ್ಟಬೇಕು. 12ರಿಂದ 16 ಲಕ್ಷ ಆದಾಯ ಇರುವಂಥವರು 15% ಟ್ಯಾಕ್ಸ್ ಅನ್ನು ಕಟ್ಟಬೇಕು. 16ರಿಂದ 20 ಲಕ್ಷ ಆದಾಯ ಇರುವಂಥವರು 20% ಟ್ಯಾಕ್ಸ್ ಕಟ್ಟಬೇಕು.
ಹಾಗೆ 20ರಿಂದ 24 ಲಕ್ಷ ಆದಾಯ ಇರುವಂಥವರು 25% ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಹಾಗೆ 24 ಲಕ್ಷಕ್ಕೆ ಮೇಲ್ಪಟ್ಟು ವಾರ್ಷಿಕ ಆದಾಯ ಇರುವಂಥವರು ಡೈರೆಕ್ಟ್ ಆಗಿ 30% ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಇಲ್ಲಿ ಕೆಲವರಿಗೆ ಗೊಂದಲ ಆಗ್ತಾ ಇರಬಹುದು, ಇದೇನಿದು 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ನ ವಿಚಾರಕ್ಕೆ ಬಂದ್ರೆ 4 ಲಕ್ಷದಿಂದಲೇ 5% ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ, 8 ಲಕ್ಷ ಇದ್ರೆ 10% ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇನೋ ಗೊಂದಲ ಇದೆಯಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವ್ರಿಗೆ ಗೊಂದಲ ಇರೋದಿಲ್ಲ, ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ. ಯಾರಿಗೆ ಗೊತ್ತಿಲ್ವೋ ಅವರಿಗೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ವಾರ್ಷಿಕ ಆದಾಯ 12 ಲಕ್ಷದ ಒಳಗಿದ್ರೆ ನೀವು ಇದು ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಈ ಯಾವ ಸ್ಲ್ಯಾಬು ಇದು ಯಾವುದನ್ನು ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ನಿಮ್ಮ ಆದಾಯ ಏನಾದರೂ 13 ಲಕ್ಷವೋ ಅಥವಾ 14 ಲಕ್ಷವೋ ಇಲ್ಲ 15-16 ಲಕ್ಷ ಇದ್ದಿದ್ದೆ ಆದರೆ ಆಗ ಈ ಸ್ಲ್ಯಾಬ್ಗಳು ಅಪ್ಲೈ ಆಗ್ತವೆ. ಹೇಗೆ ಕೇಳಿದ್ರೆ, ನಿಮಗೆ ವಾರ್ಷಿಕವಾಗಿ 16 ಲಕ್ಷ ಆದಾಯ ಇದೆ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ನೀವು 0ಯಿಂದ 4 ಲಕ್ಷದವರೆಗೆ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಇರುತ್ತೆ. 4ರಿಂದ 8 ಲಕ್ಷದವರೆಗೆ 5% ಟ್ಯಾಕ್ಸ್ ಅನ್ನು ಕಟ್ಟಬೇಕು, ಅಂದ್ರೆ 20,000 ಕಟ್ಟಬೇಕು. ಹಾಗೆ 8ರಿಂದ 12 ಲಕ್ಷದವರೆಗಿನ ಹಣಕ್ಕೆ 10% ಟ್ಯಾಕ್ಸ್ ಅನ್ನು ಕಟ್ಟಬೇಕು, ಅಂದ್ರೆ 4 ಲಕ್ಷಕ್ಕೆ 40,000 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಹಾಗೆ ಮುಂದುವರೆದಂತಹ 12ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ 15% ಟ್ಯಾಕ್ಸ್ ಕಟ್ಟಬೇಕು, ಅಂದ್ರೆ 60,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಓವರ್ ಆಲ್ ಆಗಿ 4ರಿಂದ 16 ಲಕ್ಷದವರೆಗಿನ ಆದಾಯಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 5%, 10% ಹಾಗೂ 15%. ಈ 3 ಸ್ಲ್ಯಾಬ್ಗಳು ಕೂಡ ನಿಮಗೆ ಅಪ್ಲೈ ಆಗುತ್ತೆ. ನೀವು 16 ಲಕ್ಷ ವಾರ್ಷಿಕ ಆದಾಯವನ್ನು ಹೊಂದಿದ್ದೆ ಆದರೆ ಸರಿಸುಮಾರು 1,20,000 ತೆರಿಗೆಯನ್ನು ಕಟ್ಟಬೇಕಾಗಿ ಬರುತ್ತೆ. ಆದರೆ ಈ ವಿಚಾರದಲ್ಲೂ ಕೂಡ ಕಳೆದ ಬಾರಿಗಿಂತ ಈ ಬಾರಿ ದೊಡ್ಡ ಮಟ್ಟದ ರಿಲೀಫ್ ಅನ್ನು ಕೊಡಲಾಗಿದೆ. ಅದು ಹೇಗೆ ಕೇಳಿದ್ರೆ, ಈ ಹಿಂದೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಹೀಗಿರಲಿಲ್ಲ. 2023ರ ಟ್ಯಾಕ್ಸ್ ಸ್ಲ್ಯಾಬ್ ಹೇಗಿತ್ತು ಕೇಳಿದ್ರೆ, 0ಯಿಂದ 3 ಲಕ್ಷದವರೆಗೆ 0% ಇತ್ತು, 3ರಿಂದ 6 ಲಕ್ಷದವರೆಗೆ 5% ಇತ್ತು, 6ರಿಂದ 9 ಲಕ್ಷದವರೆಗೆ 10% ಇತ್ತು, 9ರಿಂದ 12 ಲಕ್ಷದವರೆಗೆ 15% ಇತ್ತು, ಹಾಗೆ 12ರಿಂದ 15 ಲಕ್ಷದವರೆಗೆ 20% ಇತ್ತು, ಹಾಗೆ 15 ಲಕ್ಷ ಮೇಲ್ಪಟ್ಟಂತಹ ಎಲ್ಲ ಆದಾಯಕ್ಕೂ ಕೂಡ ನೇರವಾಗಿ 30% ಟ್ಯಾಕ್ಸ್ ಅಪ್ಲೈ ಆಗ್ತಾ ಇತ್ತು. ಅಲ್ಲಿಗೆ ಮಿತ್ರರೇ, ಬಹಳ ದೊಡ್ಡ ಮಟ್ಟದ ಹೊರೆ ಜನಸಾಮಾನ್ಯರಿಗೆ ಆಗ್ತಾ ಇತ್ತು. ಅದನ್ನು ಕೂಡ ನಿಮಗೆ ವಿವರಿಸ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಈಗ 16 ಲಕ್ಷವೇ ನಿಮಗೆ ಈ ಹಿಂದೆ ಆದಾಯ ಇದ್ದಿದ್ದೆ ಆದರೆ ನೀವೆಷ್ಟು ಟ್ಯಾಕ್ಸ್ ಕಟ್ತಿದ್ರಿ ಗೊತ್ತಾ? 3ರಿಂದ 6ರವರೆಗೆ 5%, 6ರಿಂದ 9 ಲಕ್ಷದವರೆಗೆ 10%, 9ರಿಂದ 12ರವರೆಗೆ 15% ಹಾಗೂ 12ರಿಂದ 15ರವರೆಗೆ 20% ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರಿ. ಹಾಗೆ ಹೆಚ್ಚುವರಿ 1 ಲಕ್ಷಕ್ಕೆ ನೀವು 30% ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರಿ. ಅಲ್ಲಿಗೆ ಈ ಹಿಂದಿನ ಟ್ಯಾಕ್ಸ್ ಪ್ರಕಾರವಾಗಿ ನೀವೇನಾದರೂ 16 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ರೆ ವಾರ್ಷಿಕವಾಗಿ ಸರಾಸರಿ 1,80,000 ಟ್ಯಾಕ್ಸ್ ಕಟ್ಟಬೇಕಾಗಿ ಬರ್ತಾ ಇತ್ತು. ಆದರೆ ಈಗ ಟ್ಯಾಕ್ಸ್ ಸ್ಲ್ಯಾಬ್ ಬದಲಾದ ಕಾರಣದಿಂದಾಗಿ ಅದೇ 16 ಲಕ್ಷಕ್ಕೆ ನೀವು 1,20,000 ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ನಿಮಗೆ ಅದರಲ್ಲೂ ಕೂಡ ಒಂದು 60ರಿಂದ 70,000 ಉಳಿತಾಯ ಆಗುತ್ತೆ. ಈ ಮೂಲಕವಾಗಿ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆ ಆಗಿದ್ದೂ ಕೂಡ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಮಾಡಿರುವಂತೆ ಹೊಸ ಟ್ಯಾಕ್ಸ್ ನಿಯಮದ ಪ್ರಕಾರ 12 ಲಕ್ಷ ಆದಾಯ ಗಳಿಸುವಂತವರಿಗೆ ವಾರ್ಷಿಕವಾಗಿ 80,000 ರೂಪಾಯಿ ಬೆನಿಫಿಟ್ ಸಿಗ್ತಾ ಇದೆ. ಅಂದ್ರೆ ಅವರು ಟ್ಯಾಕ್ಸ್ ಫ್ರೀ ಆಗ್ತಾ ಇದಾರಲ್ಲ, ಇದರಿಂದಾಗಿ ಅವರಿಗೆ 80,000 ರೂಪಾಯಿ ಉಳಿತಾಯ ಆಗುತ್ತೆ. ಹಾಗೆ 18 ಲಕ್ಷ ಆದಾಯ ಇರುವಂತವರಿಗೆ ಸರಿಸುಮಾರು 70,000 ಉಳಿತಾಯ ಆಗುತ್ತೆ. ಹಾಗೆ 24 ಲಕ್ಷ ಆದಾಯ ಇರುವಂತವರಿಗೆ ಸರಿಸುಮಾರು 1,10,000 ಟ್ಯಾಕ್ಸ್ ಕಟ್ಟೋದು ಉಳಿತಾಯ ಆಗುತ್ತೆ. ಇದಿಷ್ಟೇ ಅಲ್ಲದೆ ಟ್ಯಾಕ್ಸ್ ವಿಚಾರದಲ್ಲಿ ಹೊಸ ಕಾಯ್ದೆಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಲೋಕಸಭೆಯಲ್ಲಿ ಅದು ಮಂಡನೆ ಕೂಡ ಆಗುತ್ತೆ. ಈಗ ಇರುವಂತಹ ಟ್ಯಾಕ್ಸ್ ಕಾಯ್ದೆ ಏನಿದೆ ಇದು 1961ರದ್ದು. ಇದನ್ನು ನಾವು ಕಂಪ್ಲೀಟ್ ಬದಲಾವಣೆ ಮಾಡ್ತೀವಿ. 2025ರ ಹೊಸ ಟ್ಯಾಕ್ಸ್ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಇನ್ನೊಂದು ವಾರದಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ಮೂಲಕವಾಗಿ ಟ್ಯಾಕ್ಸ್ ನಿಯಮದಲ್ಲಿ ಇನ್ನೊಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಟ್ಯಾಕ್ಸ್ ಕಾಯ್ದೆ ಬದಲಾಗೋದ್ರಿಂದ ಏನು ಲಾಭ ಕೇಳಿದ್ರೆ, ಜನಸಾಮಾನ್ಯರಿಗೆ ನೇರವಾಗಿ ಏನೋ ಲಾಭ ಆಗುತ್ತೆ ಅಂತಿಲ್ಲ, ಆದ್ರೆ ಟ್ಯಾಕ್ಸ್ ನಿಯಮದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಹೇಗೆ ಕೇಳಿದ್ರೆ, ಟ್ಯಾಕ್ಸ್ ಕಟ್ಟದೇ ಇದ್ರೆ ಇಂತಿಷ್ಟು ದಂಡ ಅಂತ ಈಗ ವಿಧಿಸ್ತಾರಲ್ಲ, ಆ ದಂಡದಲ್ಲಿ ಬದಲಾವಣೆ ಆಗಬಹುದು, ಶಿಕ್ಷೆ ಪ್ರಮಾಣದಲ್ಲಿ ಬದಲಾವಣೆ ಆಗಬಹುದು, ಹಾಗೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಬಹುದು, ಇನ್ನಷ್ಟು ಸರಳೀಕರಣಗೊಳಿಸಬಹುದು. ಅಂತಹ ಒಂದು ಹೊಸ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಸದ್ಯ ಈ ದೇಶದ ಜನರಿಗೆ ಇಷ್ಟೊಂದು ಟ್ಯಾಕ್ಸ್ ರಿಲೀಫ್ ಕೊಡ್ತಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕವಾಗಿ ಬರೋಬ್ಬರಿ 1 ಲಕ್ಷ ಕೋಟಿಯಷ್ಟು ಆದಾಯದ ಕೊರತೆ ಉಂಟಾಗುತ್ತೆ. ಮಿತ್ರರೇ, ನಿಮಗೆಲ್ಲ ಗೊತ್ತು, ನಮ್ಮ ದೇಶದಲ್ಲಿ ಯಾವುದೋ ಗಣಿ ಸಂಪತ್ತು, ಎಲ್ಲೋ ಬಗದರ ಚಿನ್ನ ಸಿಗುತ್ತೆ, ಇನ್ನೆಲ್ಲೋ ಪೆಟ್ರೋಲ್ ಸಿಗುತ್ತೆ, ಆ ರೀತಿಯ ಯಾವುದೇ ನೈಸರ್ಗಿಕ ಸಂಪನ್ಮೂಲ ಹೇರಳವಾಗಿ ಸಿಗೋದಿಲ್ಲ. ಭಾರತ ಆಮದುದಾರ ದೇಶ, ನಾವು ಹೊರಗಿನಿಂದ ತರಿಸಿಕೊಳ್ಳುವಂತಹ ದೇಶ. ಹೀಗಾಗಿ ನಮ್ಮ ಸರ್ಕಾರಗಳಿಗೆ ಯಾವುದೋ ಸ್ಥಿರವಾದಂತಹ ಆದಾಯದ ಮೂಲ ಇಲ್ಲ. ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರಬೇಕು? ಜನರು ದುಡಿಬೇಕು, ಆ ದುಡಿದಿದ್ದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಆ ಮೂಲಕ
ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬರಬೇಕು. ಅದು ಪ್ರತ್ಯಕ್ಷ ತೆರಿಗೆಯೋ ಅಥವಾ ಪರೋಕ್ಷ ತೆರಿಗೆಯೋ, ಈ ಮೂಲಕವಾಗಿ ಸರ್ಕಾರದ ಖಜಾನೆ ತುಂಬಬೇಕು. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು 1,00,000 ಕೋಟಿಯಷ್ಟು ನಷ್ಟ ಆದರೂ ಕೂಡ ಪರವಾಗಿಲ್ಲ, ಜನಸಾಮಾನ್ಯರಿಗೆ ಲಾಭ ಆಗಬೇಕು ಅಂತ ತೀರ್ಮಾನ ಕೈಗೊಂಡಿದೆಯಲ್ಲ, ಇದನ್ನ ಪ್ರತಿಯೊಬ್ಬರೂ ಕೂಡ ಶ್ಲಾಘಿಸಲೇಬೇಕು. ಇದರ ಜೊತೆಗೆ ಇನ್ನೊಂದಿಷ್ಟು ಬೆನಿಫಿಟ್ಗಳನ್ನು ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕೊಡಲಾಗಿದೆ. ಅದು ಕೂಡ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಬೆನಿಫಿಟ್. ಅದೇನು ಕೇಳಿದ್ರೆ, ಪ್ರತಿ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಕ್ಯಾನ್ಸರ್ ಚಿಕಿತ್ಸಾ ಘಟಕವನ್ನು ಸ್ಥಾಪಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಕೂಡ ಮಾಡಲಾಗಿದೆ. ಹಾಗೆ 36 ಲೈಫ್ ಸೇವಿಂಗ್ ಡ್ರಗ್ಗಳಿಗೆ ಇನ್ಮುಂದೆ ಟ್ಯಾಕ್ಸ್ ಇರೋದಿಲ್ಲ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದು ಹೇಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಕೇಳಿದ್ರೆ, ಈ ಕ್ಯಾನ್ಸರ್ ಇರಬಹುದು ಅಥವಾ ಮಾರಕ ಕೆಲ ಕಾಯಿಲೆಗಳಿರಬಹುದು, ಅಂತಹ ಕಾಯಿಲೆಗೆ ಪಡೆಯುವಂತಹ ಔಷಧಿಗಳೇನಿದ್ವು ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕಲಾಗ್ತಾ ಇತ್ತು ಈ ಹಿಂದೆ. ಈಗ ಅದನ್ನ ಟ್ಯಾಕ್ಸ್ ಫ್ರೀ ಮಾಡಲಾಗಿದೆ. ಈ ಕಾರಣದಿಂದ ಆ ಔಷಧಿಗಳ ದರ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ಅತ್ಯವಶ್ಯಕವಾದಂತಹ 6 ಔಷಧಿಗಳ ಮೇಲೆ ಟ್ಯಾಕ್ಸ್ ಅನ್ನ ಇಳಿಕೆ ಮಾಡಲಾಗಿದೆ. ಹಾಗೆ ಔಷಧ ಉದ್ಯಮಕ್ಕೆ ಆಮದು ಸುಂಕವನ್ನ ಕಂಪ್ಲೀಟ್ ಇಳಿಕೆ ಮಾಡಲಾಗಿದೆ. ಭಾರತದಲ್ಲಿ ಯಾವುದಾದ್ರೂ ಒಂದು ಮೆಡಿಸಿನ್ ಕಂಪನಿ ಇದ್ರೆ ಅದು ವಿದೇಶದಿಂದ ಕಚ್ಚಾ ವಸ್ತುಗಳನ್ನು ತರಿಸಿಕೊಳ್ಳುತ್ತೆ ಅಂತಂದ್ರೆ ಅದರ ಆಮದು ಸುಂಕವನ್ನ ಇಳಿಸಲಾಗಿದೆ. ಈ ಕಾರಣದಿಂದ ಔಷಧೋಪಕರಣಗಳು ಇನ್ಮುಂದೆ ಬಹಳಷ್ಟು ಅಗ್ಗವಾಗುತ್ತೆ. ಜೊತೆಗೆ TDS ಮಿತಿಯನ್ನ 50,000ದಿಂದ 1,00,000ಕ್ಕೆ ಏರಿಸಲಾಗಿದೆ. ಹಾಗೆ TCS ಮಿತಿಯನ್ನ 7 ಲಕ್ಷದಿಂದ 10 ಲಕ್ಷದವರೆಗೆ ಹೆಚ್ಚಳ ಮಾಡಲಾಗಿದೆ. ಇದು ಫಾರಿನ್ನಿಂದ ದುಡ್ಡು ಕಳಿಸುವಂತವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ಹಿಂದೆ 7 ಲಕ್ಷದ ಮೇಲೆ ವಿದೇಶಕ್ಕೆ ಹಣ ಕಳುಹಿಸಿದ್ದೇ ಆದ್ರೆ ಅದಕ್ಕೆ TCS ಕಟ್ ಆಗ್ತಾ ಇತ್ತು. ಈಗ ಹಾಗಾಗೋದಿಲ್ಲ. 10 ಲಕ್ಷದವರೆಗೆ ವಿದೇಶಕ್ಕೆ ಹಣ ಕಳುಹಿಸಿದ್ರೂ ಕೂಡ ನಿಮಗೆ TCS ಫ್ರೀ ಆಗುತ್ತೆ. ಹೀಗೆ ಓವರ್ ಆಲ್ ಆಗಿ ನೋಡೋದಾದ್ರೆ ಜನಸಾಮಾನ್ಯರನ್ನೇ ಗುರಿಯಾಗಿಸಿಕೊಂಡು ಇವತ್ತಿನ ಬಜೆಟ್ ಅನ್ನು ಮಂಡಿಸಲಾಗಿದೆ. ಇನ್ನು ಕೆಲವರಿಗೊಂದು ಗೊಂದಲ ಇರಬಹುದು. ಬಜೆಟ್ ಮಂಡನೆ ಅಂತ ಹೇಳಿ ಅಷ್ಟೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ನಿರ್ಮಲಾ ಸೀತಾರಾಮನ್ ಒಂದು 2 ಗಂಟೆ ಭಾಷಣ ಮಾಡ್ತಾರೆ, ನಮ್ಮೂರಿಗೇನೋ ಕೊಡ್ತಾರೆ, ನಮ್ಮ ರಾಜ್ಯಕ್ಕೇನೋ ಕೊಡ್ತಾರೆ, ಈ ಎಲ್ಲ ನಿರೀಕ್ಷೆಗಳಿದ್ವು. ಇದು ಯಾವುದನ್ನು ಪ್ರಸ್ತಾಪ ಮಾಡಿಲ್ಲ. ಬಹಳ ಚುಟುಕಾಗಿ ಭಾಷಣ ಓದಿ ಮುಗಿಸಿಬಿಟ್ರಲ್ಲ ಅಂತ ಕೆಲವರಿಗೆ ಒಂದು ಪ್ರಶ್ನೆ ಇರಬಹುದು. ಅಂದ್ರೆ ಈ ಬಜೆಟ್ ನಲ್ಲಿ ಹೆಚ್ಚಿನ ಅಂಶಗಳೇ ಇಲ್ಲ ಅಂತ. ಹಾಗಿಲ್ಲ ಮಿತ್ರರೇ, ನರೇಂದ್ರ ಮೋದಿ ಸರ್ಕಾರ ಈ ಬಜೆಟ್ ಮಂಡನೆಯ ಸ್ವರೂಪವನ್ನೇ ಬದಲಾಯಿಸಿಬಿಟ್ಟಿದೆ. ಉದಾಹರಣೆಗೆ ಈ ಹಿಂದೆ ರೈಲ್ವೆ ಬಜೆಟ್ ಸಪರೇಟ್ ಆಗಿ ಮಂಡನೆ ಆಗ್ತಾ ಇತ್ತು. ಈಗ ರೈಲ್ವೆ ಬಜೆಟ್ ಅನ್ನು ಕೂಡ ಕೇಂದ್ರ ಬಜೆಟ್ ನಲ್ಲೇ ವಿಲೀನ ಮಾಡಲಾಗಿದೆ. ಇವತ್ತಿನ ಎಂಟೈರ್ ಬಜೆಟ್ ನಲ್ಲಿ ರೈಲ್ವೆ ಅನ್ನುವ ಶಬ್ದವನ್ನ ನಿಮಗೆ ಕೇಳೋದಕ್ಕೂ ಸಿಕ್ಕಿಲ್ಲ. ಹಾಗಂದ ಮಾತ್ರಕ್ಕೆ ರೈಲ್ವೆ ಬಜೆಟ್ ಇಲ್ವಾ? ಖಂಡಿತವಾಗ್ಲೂ ಇದೆ. ಬಜೆಟ್ ನಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಪ್ರತ್ಯೇಕವಾಗಿ ಓದಿ ಹೇಳುವಂತಹ ಸಂಪ್ರದಾಯವನ್ನ ಕೈಬಿಡಲಾಗಿದೆ. ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಪ್ರಮುಖ ಯೋಜನೆಗಳನ್ನ, ಪ್ರಮುಖ ಅಂಶಗಳನ್ನ ಮಾತ್ರ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿ ಅದನ್ನ ಮಾತ್ರ ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಭಾಷಣದಲ್ಲಿ ಓದ್ತಾರೆ. ಆ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನು ಅನುಸರಿಸಲಾಗ್ತಾ ಇದೆ. ಇದೇ ಕಾರಣದಿಂದ ವರ್ಷದಿಂದ ವರ್ಷಕ್ಕೆ ಬಜೆಟ್ನ ಗಾತ್ರ ಬಹಳ ಕಡಿಮೆ ಆಗ್ತಾ ಇದೆ. ಬಜೆಟ್ ಓದುವಂತಹ ಸಮಯವೂ ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ಯಾವಾಗ ಕೇಂದ್ರ ಸರ್ಕಾರ ಡೀಟೇಲ್ ಆದಂತಹ ಬಜೆಟ್ ಕಾಪಿಯನ್ನು ಬಿಡುಗಡೆ ಮಾಡುತ್ತೋ ಆಗಲೇ ಗೊತ್ತಾಗುವಂತದ್ದು ಯಾವ್ಯಾವ ರಾಜ್ಯಕ್ಕೆ ಏನು ಸಿಕ್ಕಿದೆ, ಯಾವ ಕ್ಷೇತ್ರಕ್ಕೆ ಎಷ್ಟು ಸಿಕ್ಕಿದೆ, ಇದೆಲ್ಲವೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಡಿಫೆನ್ಸ್ಗೆ ಎಷ್ಟು, ಶಿಕ್ಷಣಕ್ಕೆ ಎಷ್ಟು, ಆರೋಗ್ಯಕ್ಕೆ ಎಷ್ಟು, ಇದೆಲ್ಲವೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ. ನಿರ್ಮಲಾ ಸೀತಾರಾಮನ್ ಓದಿದಂತಹ ಭಾಷಣದಲ್ಲಿ ಕೇವಲ ಬಜೆಟ್ ಹೈಲೈಟ್ಸ್ ಮಾತ್ರ ಇರುತ್ತೆ. ನೀವು ಇದನ್ನು ಹೇಗೆ ಕಂಪೇರ್ ಮಾಡಬಹುದು ಅಂತಂದ್ರೆ, ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಜೆಟ್ ಮಂಡಿಸ್ತಾರೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕನಿಷ್ಠ 2.5 ಗಂಟೆಯಿಂದ 3 ಗಂಟೆವರೆಗೆ ಬಜೆಟ್ ಮಂಡಿಸ್ತಾರೆ. ಯಾಕೆ ಕೇಳಿದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಕೆಂಗೇರಿ ಮೋರಿ ಇದೆಯಲ್ಲ, ಅದರ ಹೂಳೆತ್ತೋದಕ್ಕೆ 1 ಕೋಟಿಯನ್ನು ಮೀಸಲಿಟ್ಟಿದ್ರೆ ಅದನ್ನು ಕೂಡ ಬಜೆಟ್ ಭಾಷಣದಲ್ಲಿ ಸಿದ್ದರಾಮಯ್ಯನವರು ಓದ್ತಾರೆ. ಆದರೆ ಕೇಂದ್ರದ ಬಜೆಟ್ನಲ್ಲಿ ಈ ರೀತಿಯ ಅಂಶಗಳು ಕಾಣೋದಕ್ಕೆ ಸಿಗೋದಿಲ್ಲ. ಬಹಳ ಪ್ರಮುಖವಾದಂತಹ ಅಂಶಗಳನ್ನು ಮಾತ್ರ ಹೇಳುವ ಕಾರಣದಿಂದಾಗಿ ಬಜೆಟ್ನ ಗಾತ್ರ ಬಹಳ ಚಿಕ್ಕದಾಗಿರುತ್ತೆ. ಒಟ್ಟಿನಲ್ಲಿ ಮಿತ್ರರೇ, ಇವತ್ತಿನ ಬಜೆಟ್ನಿಂದ ಮಧ್ಯಮ ವರ್ಗ ಬಹಳ ಖುಷಿಯಾಗಿದೆ. ನರೇಂದ್ರ ಮೋದಿ ಅವರ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಂತಹ ವರ್ಗವೂ ಕೂಡ ಅದೇ. ನಿಮಗೆಲ್ಲ ಗೊತ್ತಿರಬಹುದು, ಈ ದೇಶದಲ್ಲಿ ಬಿಜೆಪಿಯ ಪ್ರಬಲವಾದಂತಹ ವೋಟ್ ಬ್ಯಾಂಕ್ ಯಾವುದು? ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನ. ಅವರೇ ನರೇಂದ್ರ ಮೋದಿಯನ್ನ ಬೆಂಬಲಿಸುವಂತಹದ್ದು. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರೇ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಮತಗಟ್ಟೆಗೆ ಬಂದು ಮತದಾನ ಮಾಡುವಂತವರು. ಅವರು ಯಾವುದೇ ಫ್ರೀ ಸ್ಕೀಮ್ಗಳಿಗೆ ಆಸೆ ಪಡೋದಿಲ್ಲ. ಕೇಂದ್ರ ಸರ್ಕಾರ ಅದನ್ನ ಫ್ರೀ ಕೊಡ್ಲಿ, ಇದನ್ನ ಫ್ರೀ ಕೊಡ್ಲಿ, ಇದ್ಯಾವುದನ್ನು ಅವರು ಬಯಸೋದಿಲ್ಲ. ಈ ಮಧ್ಯಮ ವರ್ಗದ ಜನರ ನಿರೀಕ್ಷೆ ಇದ್ದಿದ್ದೆ ಟ್ಯಾಕ್ಸ್ ನಲ್ಲಿ ಸ್ವಲ್ಪ ಬದಲಾವಣೆ ಆಗಲಿ, ನಮ್ಮಿಂದ ರಕ್ತ ಹೀರಿದ ಹಾಗೆ ಟ್ಯಾಕ್ಸ್ ಅನ್ನ ಹೀರಲಾಗ್ತಾ ಇದೆ, ಇದರಲ್ಲಿ ಸ್ವಲ್ಪ ವಿನಾಯಿತಿ ಸಿಗಲಿ ಅಂತ ಹೇಳಿ ಅವರು ಬಯಸಿದ್ರು. ಅವರ ಕೂಗನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇವತ್ತಿನ ಬಜೆಟ್ ಭಾಷಣದಲ್ಲಿ ಕೇವಲ ಮಧ್ಯಮ ವರ್ಗವನ್ನೇ ಹೆಚ್ಚಾಗಿ ಫೋಕಸ್ ಮಾಡಿ ಒಂದು ದೊಡ್ಡ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಮಿತ್ರರೇ, ಓವರ್ ಆಲ್ ಆಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.